ಚಿಕ್ಕಮ್ಮನ ಜೊತೆಗೆ ಹೋದಂತ 9ನೇ ತರಗತಿ ವಿದ್ಯಾರ್ಥಿನಿ ಪಾಪ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಸೇರಿದ್ದಾರೆ. ಈ ನಡುವೆ 9ನೇ ತರಗತಿ ವಿದ್ಯಾರ್ಥಿನಿ ದಿವ್ಯಾಂಶಿನಿ ಈಕೆ ಸಾವನ್ನಪ್ಪಿದ್ದಾರೆ. ಅವ್ರ ತಾತ ಲಕ್ಷ್ಮೀನಾರಾಯಣ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ತಮ್ಮ ಹುಡುಗಿ ಯಾರು, ಹೇಗೆ ಗೊತ್ತಾಯ್ತು ತಮ್ಮ ವಿಚಾರ, ಯಾವಾಗ? ಸರ್ ನನಗೆ 2 ಗಂಟೆಗೆ ಹೋಗೋವಾಗ ಹೇಳಿದ್ರು ಸರ್, ಈ ಥರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತ ಹೇಳಿದರು. ಈ ಥರ ಪ್ರೋಗ್ರಾಮ್ ನೋಡೋಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ರಾತ್ರಿ ಎಲ್ಲ ನೋಡಿದ್ರಲ್ಲ, ಯಾಕೆ ಸುಮ್ಮನೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಆದರೂ ಹೋಗೋರು, ಅವ್ರ ಫ್ಯಾಮಿಲಿ ಜೊತೆ ಹೋಗೋರು, ಒಬ್ಬರೇನು ಹೋಗಿಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಅವರು ಇವತ್ತು ಸ್ಕೂಲ್ಗೆ ರೆಡಿ ಆಗಿದ್ದಂತೆ ಬೆಳಗ್ಗೆ. ಆದರೂ ಸ್ಕೂಲ್ ಡ್ರಾಪ್ ಮಾಡಿಸಿ ಇವರು ಕರ್ಕೊಂಡು ಹೋಗೋರು. ಅವ್ರ ತಾಯಿ ಕರ್ಕೊಂಡೋದ್ಮೇಲೆ ಅವರು ಎಷ್ಟು ಗಂಟೆಗೆ ಆಗಿದ್ದು ಗೊತ್ತಿಲ್ಲ ಸರ್. ನನಗೆ ಫೋನ್ 2 ಗಂಟೆ ಮಾಡೋರೆ, ನನಗೆ ಮತ್ತೆ 4:15 ಫೋನ್ ಮಾಡೋರು. ಅವರು ನಿಕ್ ನೇಮ್ ಬಂದು ಡಿಂಪಲ್ ಅಂತ, ಡಿಂಪಲ್ ಇನ್ನಿಲ್ಲ ಅಂತೇಳಿ ನನಗೆ ಫೋನ್ ಮಾಡೋರು. ನಾವು ಯಾರು ಬಂದಿದ್ರು ಸರ್ ಸ್ಟೇಡಿಯಂ? ಅವ್ರ ತಾಯಿ, ಅವ್ರ ಚಿಕ್ಕ ತಾಯಿ, ಇನ್ನೂ ಇಬ್ಬರು, ಟೋಟಲ್ 5 ಜನ ಬಂದವರು. ಈ ಕಾಲು ತುಳ್ತಾ ಆಯಿತು ಅಂತೇಳಿ ಫೋನ್ ಮಾಡಿ. ಹಾಂ, ಕಾಲ್ದು ಇಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ತೊಳೆದ್ಬಿಟ್ಟವ್ರೆ, ಪ್ರಾಣ ಇಲ್ಲ ಅಂತ ಹೇಳಿದ್ರು ಫೋನು. ನಾವು ಇಲ್ಲಿಂದ ಫೋನ್ ಮಾಡೋರು, ಬರಿಂಗ್ ಹಾಸ್ಪಿಟಲ್ ಬಂದು ಫೋನ್ ಮಾಡೋರು. ಈಗ ತಾವು ಎಲ್ಲಿ ಇರೋದು ಸರ್? ಏನು ಓದ್ತಿದ್ಲು ದಿವ್ಯಾಂಶ? 9th ಕ್ಲಾಸ್. ಈ ಸಲನೇ ಅಂತ ಪೂರ್ವ ಪ್ರಜ್ಞಾ ಸ್ಕೂಲು, ಗುಬ್ಬಿ ಕ್ರಾಸು, ಕಣ್ಣೂರು ಹತ್ರ, ಬೈರತಿ ಬಂಡೆ ಅಂತಾರೆ ಅದಕ್ಕೆ. ಅಪ್ಪ ಅಮ್ಮ ಏನು ಮಾಡ್ತಿದ್ರು ಸರ್? ಎಷ್ಟು ಜನ? ಸಾಫ್ಟ್ವೇರ್ ಇಂಜಿನಿಯರ್, ಅಲ್ಲಿ ಕೂತವ್ರು ಸಾಫ್ಟ್ವೇರ್ ಇಂಜಿನಿಯರು. ಅಮ್ಮ ಹೌಸ್ ವೈಫು, ಅವ್ರ ತಾಯಿ. ಇದು ಅವ್ರ ತಾತ ಲಕ್ಷ್ಮೀನಾರಾಯಣ ಅವರ ಮಾತು. ಅಂದರೆ ಈ ಒಂದು ಘಟನೆ ಸಂಬಂಧ 4 ಮಂದಿ ಮಧ್ಯಾಹ್ನ ಸ್ಟೇಡಿಯಂ ಬಳಿ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾಲು ತುಳಿತ ಉಂಟಾಗಿದೆ. ಕಾಲು ತುಳಿತದಲ್ಲಿ ಸಿಲುಕಿ ನನ್ನ ಮೊಮ್ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಟ್ಟಿಗೆ ದಿವ್ಯಾಂಶಿನಿ ಅವರ ತಾತ ಲಕ್ಷ್ಮೀನಾರಾಯಣ ಅವರು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.